ಅಂದು ಮೈಸೂರಿನಲ್ಲಿ ಪ್ಯಾಕಪ್, ಇಂದು ಮೈಸೂರಿನಲ್ಲೇ ಶೂಟಿಂಗ್ ಶುರು. ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದ್ದು 4 ದಿನಗಳ ಕಾಲ ಅರಮನೆ ಅಂಗಳದಲ್ಲಿ ಭರ್ಜರಿ ಚಿತ್ರೀಕರಣ ನಡೆಸಲಿದ್ದಾರೆ. 11/6/2024 ದರ್ಶನ್ ಪಾಲಿಗೆ ಕರಾಳ ದಿನ. ಮೈಸೂರಿಂದಲೇ ಎತ್ತಾಕೊಂಡು ಹೋಗಿದ್ರು ಖಾಕಿ. ಜೂನ್ 11, 2024 ದರ್ಶನ್ ಪಾಲಿಗೆ ಎಂದೂ ಮರೆಯದಂಥ ಕರಾಳ ದಿನ. ತಮ್ಮ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಊಹಿಸಿರದ ದಿನ. ಡೆವಿಲ್ ಶೂಟಿಂಗ್ಗೆ ಅಂತ ಮೈಸೂರಲ್ಲಿದ್ದ ದರ್ಶನ್ಗೆ ಬೆಳ್ಳಂಬೆಳಿಗ್ಗೆಯೇ ಪೊಲೀಸರು ಶಾಕ್ ಕೊಟ್ಟಿದ್ರು. ಸ್ವಾಮಿ ಬಗ್ಗೆ ಏನೂ ಗೊತ್ತಿಲ್ಲದಂತೆ ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದ ದಾಸನನ್ನ ಸೀದಾ ಬೆಂಗಳೂರಿಗೆ ಎತ್ತಾಕೊಂಡು ಹೋಗಿದ್ರು. ಅವತ್ತು ಜೈಲು ಸೇರಿದ್ದು. ಆಮೇಲೆ ಮತ್ತೆಂದೂ ಮುಖಕ್ಕೆ ಬಣ್ಣ ಹಚ್ಚಿರಲಿಲ್ಲ. ಅರಮನೆ ಅಂಗಳದಲ್ಲಿ ಶೂಟಿಂಗ್ ಕೂಡ ಕಂಟಿನ್ಯೂ ಆಗಿರಲಿಲ್ಲ. 1-2 ದಿನ ಮಾತ್ರ ಚಿತ್ರೀಕರಣ ಮಾಡಿದ್ದ ಚಿತ್ರತಂಡ ಮತ್ತೀಗ ಅಖಾಡಕ್ಕಿಳಿದಿದೆ. 8 ತಿಂಗಳ ನಂತರ ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ಶುರುವಾಗ್ತಿದೆ. ದರ್ಶನ್ ಪಾಲಿಗೆ ಡೆವಿಲ್ ಸಿನಿಮಾ ಅನ್ನೋದು ಸೆಕೆಂಡ್ ಇನ್ನಿಂಗ್ಸ್ ಇದ್ದಂತೆ. ಜೈಲುವಾಸ ಅನುಭವಿಸಿ ಬಂದಿರೋ ದರ್ಶನ್ ಮತ್ತೊಮ್ಮೆ ಅದ್ಧೂರಿಯಾಗಿ ತೆರೆ ಮೇಲೆ ಬರುವುದಕ್ಕೆ ಸರ್ಕಸ್ ಮಾಡುತ್ತಿದ್ದಾರೆ. ಹೀಗಾಗಿಯೇ ಡೆವಿಲ್ ಚಿತ್ರತಂಡ ಕೂಡ ಅದ್ಧೂರಿ ಶೂಟಿಂಗ್ ಶುರು ಮಾಡಿದೆ. 15ನೇ ತಾರೀಕಿನವರೆಗೆ ಸರ್ಕಾರಿ ಅತಿಥಿ ಗೃಹ ಹಾಗೂ ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಮಾಡುವುದಕ್ಕೆ ಅನುಮತಿ ಪಡೆದಿದ್ದಾರೆ. ಪೊಲೀಸ್ ಭದ್ರತೆಗೆ ಕೊಟ್ಟರು ಲಕ್ಷ ಹಣ. ದರ್ಶನ್ ಜೈಲಿಂದ ಬಂದಿದ್ದು ಸಾರ್ವಜನಿಕವಾಗಿ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಅಲ್ಲೊಂದ್ಸಾರಿ ಇಲ್ಲೊಂದ್ಸಾರಿ ದೇವಸ್ಥಾನಕ್ಕೆ ಹೋಗಿದ್ದು ಬಿಟ್ರೆ ಬೇರೆಲ್ಲೂ ಹೋಗಿಲ್ಲ. ಬರ್ತ್ಡೇ ದಿನವೂ ತಮ್ಮ ಅಭಿಮಾನಿಗಳಿಗೆ ಸಿಕ್ಕಿರಲಿಲ್ಲ. ಹೀಗಾಗಿ ದರ್ಶನ್ ನೋಡುವುದಕ್ಕೆ ಸಾರಥಿಯ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗ ಮೈಸೂರಲ್ಲೇ ಶೂಟಿಂಗ್ ನಡೆಯೋದ್ರಿಂದ ಅಭಿಮಾನಿಗಳು ಸೇರೋ ಸಾಧ್ಯತೆ ಇದೆ. ಹೀಗಾಗಿ ಭಾರೀ ಭದ್ರತೆಗೆ ಡೆವಿಲ್ ತಂಡ ಮನವಿ ಮಾಡಿದೆ. ಅಷ್ಟೇ ಅಲ್ಲ, ಪೊಲೀಸ್ ಭದ್ರತೆಗಾಗಿ 1,64,785 ರೂಪಾಯಿ ಹಣ ಕಟ್ಟಿ ಅನುಮತಿ ಪಡೆದಿದ್ದಾರೆ. ದರ್ಶನ್ ಜೈಲಿಗೆ ಹೋಗೋದಕ್ಕೂ ಮೊದಲು ಮೈಸೂರಲ್ಲಿ 1-2 ದಿನದ ಶೂಟಿಂಗ್ ನಡೆದಿತ್ತು. ಆಮೇಲೆ ಜೈಲುವಾಸ ಶುರುವಾಗ್ತಿದ್ದಂತೆ ಸಿನಿಮಾ ಶೂಟಿಂಗ್ ಪ್ಯಾಕಪ್ ಆಗಿತ್ತು. ಈಗ ಕಾಟೇರನ ರೀ ಎಂಟ್ರಿ ಆಗಿರೋದ್ರಿಂದ ಚಿತ್ರತಂಡ ತಾವಂದ್ಕೊಂಡಂತೆಯೇ ಶೂಟಿಂಗ್ ಶುರು ಮಾಡ್ತಿದೆ. ಒಟ್ನಲ್ಲಿ ದರ್ಶನ್ನ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗ್ತಿದ್ದು ಡೆವಿಲ್ನನ್ನ ತೆರೆ ಮೇಲೆ ನೋಡೋಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.